ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಹಾಲು ಹೋಳಿಗೆ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ಹಾಲು ಹೋಳಿಗೆನ ಸಿಂಪಲ್ಲಾಗಿ ಮಾಡ್ಕೋಬೋದು, ಈಸಿಯಾಗಿ. ಆಮೇಲೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಂದಾಗ ಬೇಗನೆ ಮಾಡ್ಕೋಬೋದು. ಬನ್ನಿ, ಆಗಿದ್ದರೆ ಯಾವ ಥರ ಮಾಡೋದು, ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಂಬರೋಣ. ನೋಡಿ, ಫಸ್ಟ್ ನಾನು ಒಂದು ಮೆಜರ್ಮೆಂಟ್ ಬೌಲಲ್ಲಿ 1 ಬಟ್ಲು ಚಿರೋಟಿ ರವೆ, 1 ಬಟ್ಲು ಗೋಧಿ ಹಿಟ್ಟು, 1 ಬಟ್ಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮೂರೂ ಈಕ್ವಲಾಗೆ ತೊಗೊಂಡಿದ್ದೀನಿ. ಆಮೇಲೆ ಒಂದು ಚಿಟಿಕೆ ಉಪ್ಪು ಹಾಕ್ಬಿಟ್ಟು 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಫಸ್ಟ್ ಎಲ್ಲ ನೀಟಾಗಿ ಉಪ್ಪು ಎಣ್ಣೆ ಎಲ್ಲ ಮಿಕ್ಸ್ ಆಗಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಸ್ವಲ್ಪನೇ ನೀರು ಹಾಕ್ಬಿಟ್ಟು ನಾವೇನು ಪೂರಿ ಹಿಟ್ಟು ಕಲಿಸ್ತೀವಲ್ವ, ಚಪಾತಿ ಹಿಟ್ಟು, ಆ ಒಂದು ಹದಕ್ಕೆ ಕಲಸಿ ಇಡಬೇಕು. ಹಿಟ್ಟನ್ನು ಚೆನ್ನಾಗಿ ಎಲ್ಲ ಈ ಥರ ಕಲಸಿ ಇಟ್ಟು ಲಾಸ್ಟಿಗೆಲ್ಲ ಕಲಸಿದ್ಮೇಲೆ ಮತ್ತೆ ಮೇಲೆ 1-2 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮತ್ತು ಚೆನ್ನಾಗೆಲ್ಲ ನೀಟಾಗಿ ಕಲಸಿ. ನೋಡಿ, ಹಿಟ್ಟಿ ಕನ್ಸಿಸ್ಟೆನ್ಸಿ ಇರಲಿ. ಇದು ರವೆ ಹಾಕಿರ್ತೀವಲ್ವ, ಚೆನ್ನಾಗಿ ನೆನೆಬೇಕು. 1-2 ಅವರ್ಸ್ ನೆನೆಯಕ್ಕೆ ಬಿಟ್ಬಿಡೋಣ. ಒಂದು ಪಾತ್ರೆ ಮುಚ್ಚಿಬಿಟ್ಟು 1-2 ಅವರ್ ಆದಮೇಲೆ ನೋಡಿ ಹಿಟ್ಟು ಎಷ್ಟು ಸ್ಮೂತಾಗಿದೆ. ನಾನು ಹಿಟ್ಟು ಯಾವ ಬಟ್ಲಲ್ಲಿ ತೊಗೊಂಡಿನೋ ಆ 1 ಬಟ್ಲು ಸಕ್ಕರೆ, ಒಂದು ಜಾಮೂನ್ ಬಟ್ಲಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ ಗಸಗಸೆ, 2 ಏಲಕ್ಕಿ ಮತ್ತು 1 ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ಕರಿಲಿಕ್ಕೆ ಎಣ್ಣೆ. ಇವಾಗ ಒಂದು ಮಿಕ್ಸಿ ಜಾರಿಗೆ ಗಸಗಸೆ, ಕೊಬ್ಬರಿ ಮತ್ತು ಏಲಕ್ಕಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಇದೆಲ್ಲ ನೈಸ್ ಪೌಡ್ರ್ ಆದಮೇಲೆ ಇದಕ್ಕೆ ಮತ್ತೆ ನೀರು ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡ್ಕೊಂಬರೋಣ. ನೋಡಿ, ಇದು ಮಿಕ್ಸಿ ಮಾಡ್ಕೊಂಡಿರೋದು ರೆಡಿ ಆಯ್ತಲ್ವ. ಇವಾಗ ಒಂದು ಪಾತ್ರೆಯಲ್ಲಿ, ಒಂದು ದೊಡ್ಡ ಪಾತ್ರೆಯಲ್ಲಿ ನಾನು ಅದನ್ನು ಸಕ್ಕರೆ ತೊಗೊಂಡಿದ್ನಲ್ವ, ಆ 1 ಬಟ್ಲು ಸಕ್ಕರೆಗೆ 1/2 ಬಟ್ಲು ನೀರು ಹಾಕ್ಬಿಟ್ಟು ಇದನ್ನು ಕರಗ್ಸೋಕೆ ಇಡೋಣ. ನೀರು ಎಲ್ಲ, ಸಕ್ಕರೆ ನೀರು ಎಲ್ಲ ಚೆನ್ನಾಗಿ ಕರಗಿ ಕುದೀತಾ ಇರಲಿ. ಇವಾಗ ಇದು ಕುದಿಬೇಕಾದ್ರೆ ನಾವು ಸಕ್ಕರೆ ಎಲ್ಲ ಕರಗಿ ನೀರು ಕುದೀತಾ ಇರುತ್ತಲ್ವ, ಆವಾಗ ಅದನ್ನು ನಾವೇನು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ವ ಕೊಬ್ಬರಿ ಗಸಗಸಿದು, ಅದನ್ನೆಲ್ಲದನ್ನು ಇವಾಗ ಆ ಸಕ್ಕರೆ ನೀರಲ್ಲೇ ಹಾಕೋಣ. ಸಕ್ಕರೆ ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಕುದೀಲಿ. ಇದು ಅದಕ್ಕೂ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದು ಚೆನ್ನಾಗಿ ಕುದೀಲಿ. ಇವಾಗ ನಾವು ಇದಕ್ಕೆ ಹಾಲು ಹಾಕೋಣ. ಹಾಲು ಹಾಕಿಬಿಟ್ಟು ಮತ್ತು ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕಿಬಿಟ್ಟು ಚೆನ್ನಾಗಿ ಎಲ್ಲ ಇದನ್ನು ಅದು ಎಲ್ಲ ನೀಟಾಗಿ ಕುದೀಬೇಕು. ಇದು ಹಾಲು ಮತ್ತು ಕೊಬ್ಬರಿದು ಎಲ್ಲ ಸ್ವೀಟು ಅದು ಕುದೀತಾ ಇರಲಿ. ಅಷ್ಟೊತ್ತಿಗೆ ನಾವೇನು ಇಲ್ಲಿ ಹಿಟ್ಟು ನೆಂದಿರುತ್ತಲ್ವ, ಇದನ್ನು ನಾವು ಒಂದು ಚಪಾತಿ ಸೈಜ್ಗೆ ಇದನ್ನೆಲ್ಲದನ್ನು ಹಿಟ್ಟನ್ನ ಇದು ಉಳ್ಳೆ ಮಾಡಿಟ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ. ಇದನ್ನು ಸಹ ಅಷ್ಟೇ. ನೋಡಿ, ಕುದೀತಾ ಇದೆ. ಇವಾಗ ಚೆನ್ನಾಗಿ ಬಿಸಿ ಆಗ್ತಾ ಇದೆ, ಕುದೀತಾ ಇದೆ. ಸ್ವಲ್ಪ ಉಕ್ಕು ಬರ್ತಾ ಇರುತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ಮಿನಿಟ್ಸು ಕುದ್ರೆ ಸಾಕು. ಇದು ಒಂದು 5 ಮಿನಿಟ್ಸ್ ಕುದ್ರೆ ಆಮೇಲೆ ನಾವು ಮತ್ತೆ ತಣ್ಣಗಾದರೆ ಬಿಸಿ ಮಾಡ್ಕೋಬೋದು. ನೋಡಿ, ಇವಾಗ ಇಷ್ಟು ಕುದ್ದಿದೆ ಅಲ್ವಾ, ಸಾಕು. ಇವಾಗ ನಾವು ಇದನ್ನೆಲ್ಲದನ್ನು ಉದ್ಕೊಳ್ಳೋಣ. ಈಗೇನು ಹಿಟ್ಟನ್ನು ತೊಗೊಂಡಿದ್ವಿ ಅಲ್ವಾ, ಎಲ್ಲದನ್ನು ಪೂರಿ ಸೈಜು, ದೊಡ್ಡದು ಚಪಾತಿ ಮಾಡ್ತೀವಲ್ವ, ದೊಡ್ಡ ಸೈಜಲ್ಲಿ, ಚಪಾತಿ ಸೈಜಲ್ಲಿ ಎಲ್ಲದನ್ನು ಉದ್ದಿಟ್ಕೋಬೇಕು. ನಾವೇನು ಬೇಳೆ ಹಾಕೋದಿರಲ್ಲ, ಹೂರ್ಣ ಮಾಡ್ಕೊಳ್ಳೋದು ಏನೂ ಇದು ಇರಲ್ಲ. ಆರಾಮಾಗಿ ನಾವು ಹಾಲು ಹೋಳಿಗೆನ ಈಸಿಯಾಗಿ ಮಾಡ್ಕೋಬೋದು. ಸ್ವಲ್ಪ ಡಿಫ್ರೆಂಟಾಗೂ ಮಾಡ್ಬೋದು. ಯಾರಾದರೂ ಗೆಸ್ಟ್ ಬರ್ತಾರೆ ಅಂದಾಗೆ ಡಿಫ್ರೆಂಟಾಗಿರುತ್ತೆ. ಟೇಸ್ಟು ಚೆನ್ನಾಗಿ ಅನಿಸುತ್ತೆ. ಒಂದು 2-3 ಡೇಸ್ ಇಟ್ಕೊಂಡು ತಿನ್ಬೋದು ಆರಾಮಾಗಿ, ಏನೂ ಕೆಡಲ್ಲ. ಆಮೇಲೆ ನಾವೇನು ಕೊಬ್ಬರಿ ಹಾಕಿಬಿಟ್ಟು ಹಾಲು ಅದು ಕುದಿಸ್ತೀವಲ್ವ, ಅದನ್ನೊಂದು 5 ಮಿನಿಟ್ಸ್ ಕುದಿಸಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಈಸಿಯಾಗಿ ಮಾಡ್ಕೋಬೋದು. ಏನು ಫಿಲ್ ಮಾಡೋದಿರಲ್ಲ, ಏನೂ ಇರಲ್ಲ. ಯಾರು ಬೇಕಾದರೂ ಮಾಡ್ಕೋಬೋದು. ಬಿಗಿನರ್ಸ್ ಕೂಡ ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಟೇಸ್ಟ್ ಅಂತೂ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಆಮೇಲೆ ನಿಮಗೆ ಸಕ್ಕರೆ ಬೇಡ ಅಂದ್ರೂ ಆ ಸಕ್ಕರೆ ಜಾಗದಲ್ಲಿ ಬೆಲ್ಲನೂ ಹಾಕ್ಕೊಂಡು ಮಾಡ್ಕೋಬೋದು. ಅದೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಸಕ್ಕರೆ ಹಾಕಿದ್ದೀನಿ. ಬೆಲ್ಲದ್ದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಎಲ್ಲದನ್ನು ಈ ಥರ ಒಂದೇ ಸೈಜಲ್ಲಿ ಉಳ್ಳೆ ಮಾಡಿ ಇಟ್ಕೊಂಡಿದ್ನಲ್ಲ, ಅವನ್ನೆಲ್ಲವೂ ನಾನು ಚಪಾತಿ ಸೈಜಲ್ಲಿ ಉದ್ದಿ ಇಟ್ಕೊಂಡಿದ್ದೀನಿ. ಆಮೇಲೆ ನಾನು ಎಣ್ಣೆನೂ ಸಹ ಕಾಯಕ್ಕೆ ಇಟ್ಟಿದ್ದೀನಿ. ಇದೇನು ಉದ್ದೋ ಅಷ್ಟೊತ್ತಿಗೆ ಎಣ್ಣೆನೂ ಕಾದರೆ ಬೇಗ ಕರೆದ್ಬಿಟ್ಟು ಅದನ್ನು ಬಿಸಿ ಇದ್ದಾಗ ನಾವು ಅದೇನು ನಾವು ಸ್ವೀಟ್ದು ಮಾಡ್ಕೊಂಡಿದ್ವಿ ಅಲ್ವಾ, ಆ ಹಾಲಲ್ಲಿ ಡಿಪ್ ಮಾಡಿ ಇಡಬೇಕು. ಅದಕ್ಕೆ ನಾನು ಫಸ್ಟ್ ಎಲ್ಲದನ್ನು ಉದ್ದಿ ಇಟ್ಕೊಂಡ್ಬಿಟ್ರೆ ಬೇಗ ಮಾಡ್ಕೋಬೋದು, ಆರಾಮಾಗಿ ಮಾಡ್ಕೋಬೋದು ಈಸಿಯಾಗಿಯೇ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗೂ ಇರುತ್ತೆ. ನೋಡಿ, ಎಲ್ಲದನ್ನು ನಾನು ಇದೇ ಥರ ಉತ್ಕೋತೀವಿ. ಆಮೇಲೆ ಹಿಟ್ಟು ಸ್ಮೂತ್ ಇರುತ್ತಲ್ವ, ನಾನು ಎದ್ದಕ್ಕೆ ಇದು ಏನು ಗೋಧಿ ಹಿಟ್ಟು ಹಚ್ಚಿಬಿಟ್ಟಿನೇ ಉದ್ದುತ್ತಾ ಇರೋದು. ನಿಮಗೆ ಬೇಕು ಅಂದರೆ ಮೈದಾ ಹಿಟ್ಟನ್ನು ಹಾಕ್ಕೋಬೋದು ಉದ್ದಕ್ಕೆ. ಬಟ್ ಎಣ್ಣೆ ಹಚ್ಚಿದರೆ ಚೆನ್ನಾಗಿರಲ್ಲ. ಹಿಟ್ಟು ಹಚ್ಕೊಂಡು ಉದ್ದಿದ್ರೇ ಬೇಗ ಉದ್ದೋದು ಆಗುತ್ತೆ, ಬೇಗನೆ ಆಗುತ್ತೆ. ಇದು ಈ ಥರ ಎಲ್ಲದನ್ನು ನಾನು ಉದ್ದಿ ಇಟ್ಕೊಂಡಿದ್ದೀನಿ. ಎಣ್ಣೆನೂ ನೋಡಿ ಇವಾಗ ಕಾದಿದೆ ಎಣ್ಣೆನೂ ಕಾದಿದೆ ಅಲ್ವಾ. ಇವಾಗ ಕರಿತಾ ಇದ್ದೀನಿ. ಎಣ್ಣೆಯಲ್ಲಿ ಹಾಕಿಬಿಟ್ಟು ಮತ್ತೆ ಒಂದು ಸೈಡು ಉಲ್ಟಾ ಹಾಕಿಬಿಟ್ಟು ಕರಿಯೋದು.
ಕರಿಯೋದು ಅಷ್ಟೇ ತುಂಬ ತೆಳ್ಳ ಇರುತ್ತಲ್ವ, ಬೇಗನೆ ಕರಿಯೋದು ಆಗಿಬಿಡುತ್ತೆ. ನಾನು ಅದನ್ನೆಲ್ಲ ಒಂದು ಓಲಿರೋ ಬುಟ್ಟಿಯಲ್ಲಿ ತೆಗ್ದು ಇಟ್ಕೋತೀನಿ. ಕರೆದಿರೋದನ್ನು ಒಂದು 4ರಿಂದ 5 ಈ ಥರ ಚಪಾತಿ ಏನು ಉದ್ಕೊಂಡಿರ್ತೀವಲ್ವ ಪೂರಿ ಥರ, ಇವನ್ನೆಲ್ಲವನ್ನೂ ಕರೆದು ಒಂದು ಬುಟ್ಟಿಯಲ್ಲಿ, ಓಲಿರೋ ಬುಟ್ಟಿಯಲ್ಲಿ ಕರೆದು ಇಟ್ಕೋತೀನಿ. ನೋಡಿ ಎಷ್ಟು ಬೇಗನೆ ಆಗುತ್ತೆ ಇದು. ಆಮೇಲೆ ತುಂಬ ರೋಸ್ಟಾಗಿ ಕರಿಬಾರ್ದು ಈ ಪೂರಿಗಳನ್ನು, ಸ್ವಲ್ಪ ಸಾಫ್ಟಾಗೇ ಇರಬೇಕು. ಈಗ ನಾವು ತಿಂಡಿ ಪೂರಿ ಮಾಡ್ಕೋತೀವಲ್ವ ಆ ಥರ ಸಾಫ್ಟಾಗೇ ಇದ್ದರೆ ಒಳಗೆ ಸ್ಮೂತಾಗಿ ಚೆನ್ನಾಗಾಗುತ್ತೆ. ಅದು ರೋಸ್ಟ್ ಮಾಡ್ಕೊಂಬಿಟ್ರೆ ಅದು ಪೀಸ್ ಆಗಿಬಿಡುತ್ತೆ. ನಾವು ಡಿಪ್ ಮಾಡ್ತೀವಲ್ವ ಸ್ವೀಟ್ ಹಾಲಲ್ಲಿ, ಅದಕ್ಕೋಸ್ಕರನೇ ನಾವು ಸ್ವಲ್ಪ ಸಾಫ್ಟಾಗಿರೋಂಗೆ ಇದನ್ನು ಕರೆದು ಇಟ್ಕೋಬೇಕು ಈ ಪೂರಿಗಳನ್ನು. ನೋಡಿ ಎಲ್ಲವೂ ನಾನು ಇದೇ ಥರನೇ ಕರೆದು ಇಟ್ಕೊಂಡಿದ್ದೀನಿ ಸಾಫ್ಟಾಗಿ. ಈ ಥರ ಮಾಡಿ ಇಟ್ಕೊಂಡು ಇದನ್ನು ನಾವು ಸ್ವೀಟ್ದೇನು ಹಾಲು ಬಿಸಿ ಇರಬೇಕು. ಇದು ಪೂರಿನೂ ಅಷ್ಟೇ, ಒಂದು ಸ್ವಲ್ಪ ಪೂರಿಗಳನ್ನೆಲ್ಲವೂ ಈ ಥರ ಕರೆದು ಇಟ್ಕೊಂಡು ಆಮೇಲೆ ನಾವು ಆ ಸ್ವೀಟಲ್ಲಿ ಡಿಪ್ ಮಾಡೋದು. ಡಿಪ್ ಮಾಡಿ ಮತ್ತೆ ತೆಗ್ದು ಇಡೋದು. ಇವಾಗ ಇಷ್ಟು ಪೂರಿಗಳನ್ನು ನಾನು ಕರೆದು ಇಟ್ಕೊಂಡಿದ್ದೀನಿ. ಒಂದು 7-8 ಚಪಾತಿನ ಈ ಥರ ಕರೆದು ಇಟ್ಕೊಂಡಿದ್ದೀನಲ್ವ, ಇದನ್ನು ನಾವೇನು ಸ್ವೀಟಲ್ಲಿ ಕುದಿಸಿದ್ವಿ ಅಲ್ವ ಅದರೊಳಗೆ ಹಾಕೋದು. ಹಾಕಿಬಿಟ್ಟು ಒಂದು 10 ಸೆಕೆಂಡ್ ಬಿಟ್ಟು ಮತ್ತೆ ಉಲ್ಟಾ ಹಾಕಿ ಮತ್ತೆ ಆ ಕಡೆ ಈ ಕಡೆ ಅದೆಲ್ಲ ಸ್ವೀಟ್ ಅಬ್ಸರ್ವ್ ಮಾಡ್ಕೋಬೇಕಲ್ವ, ಆ ಥರ ಎಲ್ಲ ತೆಗ್ದು ಒಂದು ದೊಡ್ಡದು ಬುಟ್ಟಿಯಲ್ಲಿ ಇಟ್ಕೊಳ್ಳೋದು. ಒಂದು ಬೇಸನ್ನು ಇಲ್ಲಾಂದರೆ ದೊಡ್ಡ ತಟ್ಟೆಯಲ್ಲಿ ಇಟ್ಕೋಬೇಕು. ನೋಡಿ ಈ ಥರ ಒಂದೊಂದೇ ಫ್ಲ್ಯಾಟಾಗೇ ಇಡೋಣ. ಫಸ್ಟು ಒಂದ್ರ ಮೇಲೆ ಒಂದು ಇಟ್ಟರೆ ಅದು ಚೆನ್ನಾಗಿ ನೆನ್ಕೊಳ್ಳುತ್ತೆ, ಸ್ವೀಟೆಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದು. ನೋಡಿ ಎಲ್ಲದನ್ನು ನಾನು ಇದೇ ಥರ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು 8-9 ಮಾಡಿದ್ದೀನಿ ನಾನು. ಅದ್ರ ಮೇಲೆ ಮತ್ತೆ ಅದೇನು ಸ್ವೀಟ್ದು ಜ್ಯೂಸ್ ಇತ್ತಲ್ವ ಅದನ್ನು ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಡಬೇಕು. ಅದೆಲ್ಲ ಸ್ವೀಟ್ ಅಬ್ಸರ್ವ್ ಮಾಡ್ಕೊಳ್ಳುತ್ತಲ್ವ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ನಾವು ಒಂದೊಂದನ್ನೇ ತೆಗ್ದು ಈ ಥರ ಹೋಳ್ಗೆ ಥರ ಮಡಿಸಿ ಇಟ್ಕೊಳ್ಳೋದು. ಎಷ್ಟು ಈಸಿಯಾಗಿ ಚೆನ್ನಾಗಿ ಬರುತ್ತೆ ಗೊತ್ತಾ, ಈ ಥರ ಮಾಡೋದ್ರಿಂದ ಸಖತ್ತಾಗಿರುತ್ತೆ ಟೇಸ್ಟು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನೀವು ಒಂದ್ಸರಿ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.